ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಮಂಗಳವಾರ ಬೆಳಗ್ಗೆನೇ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಬಟ್ಟೆ ತೊಳೆದ್ಬಿಟ್ಟು ವಾಶ್ ಮಾಡಿ ಒಣಗಿದ್ದೆ. ಬಟ್ಟೆ ಎಲ್ಲ ಒಣಗಿತ್ತು, ಹಾಗಾಗಿ ಬೆಳಗ್ಗೆನೇ ಹೋಗ್ಬಿಟ್ಟು ಬಟ್ಟೆಗಳು ಎತ್ಕೊಬಂದುಬಿಟ್ಟೆ. ಯಾಕಂದರೆ ನಾನು ವ್ಯಾಪಾರಕ್ಕೆ ಹೋದ್ಮೇಲೆ ಮಳೆ ಬಂದರೆ ಬಟ್ಟೆ ಎತ್ತೋರು ಯಾರೂ ಇರೋಲ್ಲ. ಹಾಗಾಗಿ ಮೇಲ್ಗಡೆ ಅಂದರೆ ನಮ್ಮ ಮಗಳು ಅಷ್ಟು ಹತ್ತಲ್ಲ ಮೇಲೆ, ಅದಕ್ಕೋಸ್ಕರ ಹೋಗ್ಬಿಟ್ಟು ಬೆಳಗ್ಗೆನೇ ಬಟ್ಟೆ ಎತ್ಕೊಬಂದು ಹಾಕ್ಬಿಟ್ಟು ನಾನು ರೆಡಿಯಾಗಿ ಹೊರಟೆ. ಅಂದರೆ ತಿಂಡಿ ಮಾಡೋದೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ. ಹಾಗಾಗಿ ಹೋಗ್ಬಿಟ್ಟು ಬಟ್ಟೆ ಎತ್ಕೊಬಂದು ಇಟ್ಬಿಟ್ಟು ಸೀದಾ ಬಸ್ ಬಂತು. ನಡ್ಕೊಂಡು ಹೋದೋ ಅಲ್ಲಿಂದ ಬಸ್ ನಿಂತಿತ್ತು. ಹಾಗಾಗಿ ಬಸ್ ಹತ್ಕೊಂಡು ಹೊರಟೆ ವ್ಯಾಪಾರಕ್ಕೆ. ಅಂದರೆ ಏನೋ ಒಂಥರ ತುಂಬ ಬೇಜಾರು ಫ್ರೆಂಡ್ಸ್, ಯಾಕಂತಲೇ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ, ನಿಜವಾಗ್ಲೂ ಕಷ್ಟಪಡೋರಿಗೆ ಬೆಲೆನೇ ಇಲ್ಲ. ಅದೊಂದು ಬೇಜಾರು ನನಗೆ. ನಾನು ಇಷ್ಟೊಂದು ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ಕೊಬರ್ತೀನಿ, ತಿಂಡಿ ಮಾಡ್ತೀನಿ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ಲನೂ ವೀಡಿಯೋ ಮಾಡ್ತೀನಿ. ಆದರೂ ನಮ್ಮ ವೀಡಿಯೋಗೆ ಬೆಲೆನೇ ಇಲ್ವಲ್ಲ ಅಂತ ಅನಿಸುತ್ತೆ ಒಂದೊಂದು ಸರಿ. ನೋಡೋಣ, ತಾಳ್ಮೆ ಇರಬೇಕು ಅಂತ ಸುಮ್ಮನೆ ನಾವು ಕಾಯ್ತಾ ಇದ್ದೀವಿ ಒಂದು ವರ್ಷದಿಂದನೂ. ಮತ್ತು ನೋಡಿ, ವ್ಯಾಪಾರಕ್ಕೆ ಹೋದೆ, ಒಂದು ಕಡೆ ವ್ಯಾಪಾರನೇ ಆಗಿಲ್ಲ ಒಂದು ಊರಲ್ಲಿ. ನನಗೆ ತುಂಬ ಬೇಜಾರಾಗೋಯಿತು. ಅದಕ್ಕೆ ಮಧ್ಯ ರೋಡಲ್ಲೇ ಕುತ್ಕೊಬಿಟ್ಟೆ ನಾನು. ಅಷ್ಟು ಬೇಜಾರಾಗ್ಬಿಡುತ್ತೆ ಒಂದೊಂದು ಸರಿ. ನೋಡಿ ಯಾವ ಥರ ಇದು ಬಿಸಿಲು ಸುಡ್ತಾ ಇದೆ ಇವತ್ತು. ನಮ್ಮಮ್ಮ ಇನ್ನೂ ಹಿಂದೆ ಬರ್ತಾಯಿದ್ರು. ಅದಕ್ಕೆ ನನಗೆ ನಡೆದು ಸಾಕಾಗೋಯ್ತು. ಬ್ಯಾಗ್ ಬೇರೆ ತುಂಬ ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ಬಟ್ಟೆ ತುಂಬ್ಕೊಬಂದ್ಬಿಟ್ಟಿದ್ದೀನಿ ಇವತ್ತು ನಾನು. ಅಂದರೆ ಪದೇ ಎರಡೆರಡೆ ಎತ್ಕೊಂಡೋಗಿ ಬ್ಯಾಗಿಗೆ ಹಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತಂದು ಒಂದೇ ಸಾರಿ ಹಾಕ್ಕೊಬಿಟ್ಟೆ. ಅದೇನು ಅಂದರೆ ಕತ್ತೆಲ್ಲ ಫುಲ್ಲು ನೋವು ಬರ್ತಾಯಿದೆ ನನಗೆ. ಹಾಗಾಗಿ ಅಲ್ಲಲ್ಲಿ ವ್ಯಾಪಾರ ಬೇರೆ ಇಲ್ಲ, ಅದಕ್ಕೋಸ್ಕರ ಅಲ್ಲಲ್ಲಿ ಸ್ವಲ್ಪ ಹೊತ್ತು ಕುತ್ಕೋತಾ ಇದ್ದೆ. ಅಷ್ಟು ಬೇಜಾರಾಗೋಯಿತು. ಆಮೇಲೆ ನನಗೆ ಅನ್ನಿಸ್ತು, ಇವತ್ತು ವ್ಯಾಪಾರ ಆಗೋಲ್ಲ, ಮುಗ್ದೋಯ್ತು ಇವತ್ತಿನ ಕತೆ, ನಡಿಯಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ಟಾಪಿಗೆ ನಡ್ಕೊಂಡು ಹೋಗ್ಬೇಕಿತ್ತು ಬಸ್ ಹತ್ತೋದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದು. ಆಮೇಲೆ ನಮ್ಮಮ್ಮ ಬಾ, ಇಲ್ಲೊಂದು ಊರೈತೆ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಯ್ತು. ಈ ಊರಲ್ಲೂ ಅಷ್ಟೇ ₹1 ಕೂಡ ಬೋಣಿ ಆಗಿಲ್ಲ ನನಗೆ. ಇದು 3ನೇ ಊರು. ಇದು ಹೇಳ್ಬೇಕಂದ್ರೆ ದಿವಸಕ್ಕೆ 3-4 ಊರು ಸುತ್ತೀವಿ, ಒಂದೊಂದು ದಿವಸ ವ್ಯಾಪಾರನೇ ಆಗೋಲ್ಲ. ಆದರೆ ಆಗೇ ಬಿಡುತ್ತೆ, ಆಗಿಲ್ಲ ಅಂದರೆ ಆಗೋದೇ ಇಲ್ಲ. ಹಾಗಿದ್ರೆ 10 ಗಂಟೆ ಒಳಗಡೆ ವ್ಯಾಪಾರ ಮುಗಿದೋಗುತ್ತೆ. ಇಲ್ಲ ಅಂದರೆ ಆಗೋದೇ ಇಲ್ಲ. 10 ಗಂಟೆ ಮೇಲೆ ಅಂದರೆ ನಿಜವಲ್ಲೂ ವ್ಯಾಪಾರ ಆಗೋಲ್ಲ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅಲ್ಲಿಗೆ ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ, ಅದೇ ಥರ ಆಗೋದು. ಹಾಗಾಗಿ ಎಲ್ಲೆಲ್ಲಿ 120 ಮನೆಗಳೆಲ್ಲ ಇದ್ದಾವೆ ಅಲ್ಲೆಲ್ಲ ಕರ್ಕೊಂಡೋಯ್ತು ನಮ್ಮಮ್ಮ. ಬಾ ಎಲ್ಲ ತಾತರನ್ನು. ಅಂದರೆ ಒಂದೊಂದು ಸರಿ ಒಂಟಿ ಮನೆಗಳಲ್ಲೇ ವ್ಯಾಪಾರ ಜಾಸ್ತಿ ಆಗುತ್ತೆ ಹೇಳ್ಬೇಕಂದ್ರೆ, ಅಂಥ ಮನೆಗಳ ಹತ್ರ ಯಾರೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕರ್ಕೊಂಡು ಹೋದ್ರು. ಲಾಸ್ಟ್ ಟೈಮ್ ಒಬ್ರಿಗೆ ನಾನು ಅಲ್ಲಿ ಫುಲ್ಲು ನೈಟಿ ಮತ್ತು ಬ್ಲೌಸ್ ಎಲ್ಲ ಕೊಟ್ಟು ಬಂದಿದ್ದೆ. ಅವರು ಬೇಡ, ದುಡ್ಡಿಲ್ಲ, ಚೀಟಿ ಕಟ್ಟಬೇಕು ಅಂತ ಅಂದ್ರೆ ಸರಿ ಅಂತ ಹೇಳ್ಬಿಟ್ಟು ಅವ್ರ ಮನೆ, ಅದು ಈ ಜೋಳ ಹಾಕಿದಾರಲ್ಲ ಅವ್ರ ಮನೆದೇ, ಅದು ಜೋಳ ಹಾಕಿರೋದು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದನೂ ಹೊರಟು ಹಾಗೆ ರೋಡಲ್ಲಿ ಹೋಗ್ತಾ ಇದ್ದೋ. ಆಮೇಲೆ ಅಲ್ಲೊಬ್ಬರು ಕರೆದ್ಬಿಟ್ಟು 2 ನೈಟಿ ತಗೊಂಡ್ರು. ₹500ಗೆ 2 ನೈಟಿ ಕೊಟ್ಟೆ ಅಷ್ಟೇ. ಅಂದರೆ ನಾನು ತಂದಿದ್ದಕ್ಕೆ ಒಂದು ₹20 ಸಿಕ್ತು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅದಕ್ಕೆ ಸೀದಾ ಬಂದೆ. ನಮ್ಮ ಅಮ್ಮ ಬೈತಾ ಇತ್ತು, ಈ ₹20 ₹10 ವ್ಯಾಪಾರಕ್ಕೆಲ್ಲ ನಿಜವಾಗ್ಲೂ ಈ ವ್ಯಾಪಾರ ಮಾಡಿಲ್ಲ ಅಂದರೂ ಆಗುತ್ತೆ ನೀನು ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲೊಂದು ಕಡೆ ನೋಡಿ, ಬ್ಲೌಸ್ಗಳನ್ನು ಇಳಿಸಿದ್ರು. ಎಷ್ಟು ನನ್ನ ಹತ್ರ ಸುಮಾರು 70 ಪೀಸ್ ಇದ್ದಾವೆ, 68 ಪೀಸ್ ಇದ್ದಾವೆ. ಇಲ್ಲಿ ನಾನು ತಂದಾಗಿಂದ ಒಂದು 10 ಪೀಸ್ ಮಾರಿದ್ದೀನಿ ಅಷ್ಟೇ, ಒಂದೇ ದಿನ ಬ್ಲೌಸ್ ಮಾರಿರೋದು. ಇಷ್ಟು ಕಲ್ಲರ್ಗಳು ತೋರಿಸಿದ್ರು ಇಲ್ಲಿರೋರು ಒಪ್ಕೋತಾನೇ ಇಲ್ಲ. ಈ ನಿಜವಾಗ್ಲೂ ಒಂದೊಂದು ಹಳ್ಳಿಗಳಲ್ಲಿ ಹೆಂಗೆ ಅಂದರೆ, ಒಬ್ಬೊಬ್ರಂತೂ ಪಾಪ ನನಗೆ ಹೇಳ್ತಾರೆ, ಅಯ್ಯೋ ನಮಗೆ ಗೊತ್ತಾಗಲ್ಲ ಕಣಮ್ಮ, ನೀನೇ ಕೊಡು, ನಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ, ನಮ್ಗೆ ಅದೆಲ್ಲ ಗೊತ್ತಾಗೋಕ್ಕಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಈ 4-5 ಜನ ಗುಂಪು ಕಟ್ಕೊಂಡಿರ್ತಾರಲ್ಲ, ಅಂಥವ್ರ ಮಧ್ಯೆ ವ್ಯಾಪಾರ ಮಾಡೋದಕ್ಕೆ ಆಗೋದಿಲ್ಲ ಹೇಳ್ಬೇಕಂದ್ರೆ. ಅವ್ರಿಗೆ ಒಪ್ಸೋದಕ್ಕೂ ಆಗೋಲ್ಲ, ಅವ್ರು ಒಪ್ಕೊಳ್ಳೋದು ಇಲ್ಲ. ಸುಮ್ಮನೆ ಅವ್ರಿಗೆ ಟೈಮ್ ಪಾಸ್ ಆಗಬೇಕು. ಅದಕ್ಕೆ ನನ್ನನ್ನು ಕರೆದ್ಬಿಟ್ಟು ಕೂರಿಸ್ಕೊಂಡು ಎಲ್ಲ ತೆಗ್ದು ಇದು ಮಾಡಿ ಕೊನೆಗೆ ಯಾವುದು ಬೇಡ, ನಮ್ಗೆ ಅದು ಇಡಿಸಿಲ್ಲ ಅಂತಾರೆ. ಆವಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನಾನು ಒಂದೇ ಮಾತು ಅನ್ನೋದು, ನಮ್ಮ ಥರ ಹೊತ್ಕೊಂಡು ಓಡಾಡಿ ನಿಮಗೂ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲೂ ವ್ಯಾಪಾರ ಆಗಿಲ್ಲ ಅಂತ ಹೇಳ್ಬಿಟ್ಟು ನಡ್ಕೊಂಡು ಅದೇ ಬಸ್ ಹತ್ತನ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದು. ಹಂಗೆ ಇಲ್ಲಿ ಶುಂಠಿಗೆ ನೀರು ಬಿಟ್ಟಿದ್ರು. ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡು ನಿಜಲ್ಲಿ ನನಗಂತೂ ತಲೆ ಕೆಟ್ಟು ಹೊಂಟೋಗಿತ್ತು ಇವತ್ತು. ಒಂದೊಂದು ದಿವಸ ಹಾಗಾಗುತ್ತೆ, ಒಂದೊಂದು ದಿವಸ ಆದರೆ ಆಗೇ ಬಿಡುತ್ತೆ. ಅಂದರೆ ಒಂಥರ ದೇವರು ಕೊಟ್ಟೇ ಬಿಡ್ತಾನೆ, ಇಲ್ಲಾಂದರೆ ಕೊಡೋದೇ ಇಲ್ಲ. ಅಲ್ಲಿ ನೋಡಿ ಗೇಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಗೇಟು, ನಾವು ಬಸ್ ಹತ್ತೋ ಗೇಟು. ನೋಡಿ ಇವಾಗ ಬಂದು ಕೂತಿದ್ದೀವಿ ನಾನು ನಮ್ಮಮ್ಮ. ಇಲ್ಲಿ ಆಟೋನೂ ಬರ್ತಾಯಿಲ್ಲ, ಬಸ್ಸು ಬರ್ತಾಯಿಲ್ಲ, ಎಂಥದ್ದು ಬರ್ತಾಯಿಲ್ಲ. ತಲೆ ಕೆಟ್ಟೋಗಿರೋದ್ರೆ ಸುಮ್ಮನೆ ಕೂತಿದ್ದೀನಿ. ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ಬಸ್ ಬಂತು. ಸರಿ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಈ ಬಸ್ ಇಳಿದ್ಬಿಟ್ಟು ನಾವು ಇನ್ನೊಂದು ಬಸ್ ಹತ್ತಬೇಕಿತ್ತು. ಒಂದೊಂದು ಸರಿ ನಾವು ಹೋಗೋ ಬಸ್ಸು ಸಿಗೋದಿಲ್ಲ ನಮಗೆ. 2 ಬಸ್ಸು 3 ಬಸ್ಸು ಚೇಂಜ್ ಮಾಡಬೇಕು. ಒಂದೊಂದು ಸರಿ ಆಟೋಗಳು ಹತ್ತಬೇಕು.
ಒಂದೊಂದು ಸರಿ ನಿಜವಲ್ಲೂ ತುಂಬ ಕಷ್ಟ ಅಂತ ಅನಿಸುತ್ತೆ ನನಗೆ ಈ ಕೆಲಸ. ನಮ್ಮಮ್ಮ ನಾನು ಪಡೋ ಕಷ್ಟ ನೋಡೋಕ್ಕಾಗ್ದಲೇ ಯಾಕೆ ಬತ್ತೀಯ ಇದಕ್ಕೆ ಬೇರೆ ಕೆಲ್ಸಕ್ಕೆ ಹೋಗು ಅನ್ನುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬತ್ತಾಯಿದ್ದೋ ನಮ್ಮಮ್ಮ ಈ ಬೆಣ್ಣೆಹಣ್ಣು ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ 50 ರೂಪಾಯಿ ಕೊಟ್ಟು ಒಂದೇ ಒಂದು ತಂದರು. ಇದು ಕೆ ಜಿನೇ 100 ರೂಪಾಯಿ ಅಂತೆ. ಇದು ಒಂದೇ ಅರ್ಧ ಕೆ ಜಿ ಇತ್ತು. ಅದಕ್ಕೋಸ್ಕರ ಜ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ರು. ಇದ್ರೊಳಗಡೆ ಬೀಜ ನೋಡಿ ಆಗಲೇ ಇದ್ರಲ್ಲಿ ಸಸಿ ಬತ್ತೈತೆ. ನಾನು ಸರಿ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನು ಎತ್ಕೊಂಡೆ. ಈ ಸಿಪ್ಪೆ ಎಲ್ಲ ಸುಲಿದೆ ನಾನು ಕೂತ್ಕೊಂಡು. ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅಂದರೆ ಇದು 5 ವರ್ಷಕ್ಕೆ ಹಣ್ಣು ಬರುತ್ತೆ ಇದರಲ್ಲಿ. 5 ವರ್ಷ ಇದನ್ನು ಒಂದು ಕಡೆ ಸುಮ್ಮನೆ ಹಿಂಗೆ ಹಾಕಿ ಬಿಟ್ಬಿಟ್ರೆ ಈಗ ಸ್ವಲ್ಪ ಮಣ್ಣಾಕಿ ಇದು 5 ವರ್ಷಕ್ಕೆ ಹಣ್ಣು ಬರುತ್ತೆ. ಅಂದರೆ ದೊಡ್ಡ ಮರ ಆಗುತ್ತೆ ಇದು ಹೇಳ್ಬೇಕಂದ್ರೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮಮ್ಮ ಜ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹಾಲು ಮತ್ತು ಆ ಬಟರ್ ಫ್ರೂಟು ಸ್ವಲ್ಪ ಗೋಡಂಬಿನ ಹಾಕಿಬಿಟ್ಟು ಸಕ್ಕರೆನ ಹಾಕಿ ಜ್ಯೂಸ್ ಮಾಡೋಕ್ಕಂತ ಹೋಗ್ತಾಯಿದ್ದಾರೆ. ಒಂದು ಸ್ವಲ್ಪ ಸಿಪ್ಪೆ ಸುಲಿದಿಲ್ಲ, ಅದೇನೋ ಗೊತ್ತಿಲ್ಲಪ್ಪ, ಒಂದು ಸ್ವಲ್ಪ ಸುಲಿದವರು ಒಂದು ಸ್ವಲ್ಪ ಸುಲಿದಿಲ್ಲ, ಹಂಗೆ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೂ ಒಳಗೋಯ್ತು ಜ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಇದು ನೋಡೋಕ್ಕೆ ಒಳ್ಳೆ ಕೊಬ್ಬರಿ ಬರುತ್ತಲ್ಲ, ಕೊಬ್ಬರಿ ಥರನೇ ಇದೆ ಸೇಮ್. ಆದರೆ ಇದು ಕೊಬ್ಬರಿ ಅಲ್ಲ. ಇದ್ರೊಳಗೆ ನೋಡಿ ಸಸಿ ಕಾಣಿಸ್ತಾ ಇರ್ಬೋದು ನಿಮಗೆ. ನಾನು ಒಂದು ಊರಲ್ಲಿ ಲಾಸ್ಟ್ ಟೈಮ್ ಪುಳಿಯೋಗರೆ ಮಾಡಿಕೊಟ್ಟಿದ್ರು ಗೊತ್ತಾ, ಅವ್ರ ಮನೇಲಿ ಹಾಕಿದ್ರು 2 ಮರ. ಸುಮ್ಮನೆ ಹಣ್ಣು ತಿಂದು ಹಿಂಗೆ ಬಿಸಾಕಿದ್ದಂತೆ. ಮುಂದಿನ ವರ್ಷಕ್ಕೆ ಅದು ಹಾಕಿ 4 ವರ್ಷ ಆಗಿದೆ. ಮುಂದಿನ ವರ್ಷ ಇದರಲ್ಲಿ ಹಣ್ಣು ಬರ್ತವೆ ಅಂತ ಹೇಳಿದ್ರು ನಮ್ಗವರು. ಅವ್ರು ಹೇಳಿದ್ರಲ್ಲ, ಅದಕ್ಕೋಸ್ಕರ ಇದನ್ನು ವೇಸ್ಟ್ ಮಾಡೋದು ಬೇಡ, ಯಾರಿಗಾದ್ರೂ ಕೊಡೋಣ ಅಂತ ಹೇಳ್ಬಿಟ್ಟು ಆ ಬೀಜ ಇಟ್ಕೊಂಡು ನಮ್ಮ ಮನೆ ಓನರ್ಗೆ ಕೊಡೋಣ ಅಂತ ಇಟ್ಟಿದ್ದೀನಿ. ಯಾಕಂದರೆ ನಮ್ಮ ಮನೆ ಓನರ್ದು ಜಾಗ ಇದೆ, ತುಂಬ ಹಾಕ್ಕೋತಾರೆ ಅವ್ರು, ತುಂಬ ಮರ ಎಲ್ಲ ಹಾಕಿದ್ದಾರೆ ಆಗಲೇ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಕೊಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡೆ. ಆಮೇಲೆ ಇಲ್ಲಿ ನೋಡಿ ಜ್ಯೂಸ್ ಮಾಡ್ತು ನಮ್ಮಮ್ಮ. ಜ್ಯೂಸ್ ಕುಡಿದೆ. ಇದೆಲ್ಲ ಸಿಪ್ಪೆ ಸುಲಿದ ಮೇಲೆ ನೋಡಿ ಈ ಥರ ಕಾಣಿಸ್ತೈತೆ, ಒಂಥರ ಅಡಿಕೆ ಥರನೂ ಕಾಣಿಸ್ತೈತೆ. ಈ ಮೇಲೆ ತೆಂಗಿನಕಾಯಿ ಒಳಗೆ ಹೂವು ಇರುತ್ತಲ್ಲ, ಸೇಮ್ ಹಿಂಗೆ ಇರುತ್ತೆ ಅದುವೇ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನು ಇದು ಅಲ್ಲಿಗೆ ಬೆಳಗ್ಗೆ ವಿಡಿಯೋ ನಾನು ಮತ್ತೆ ಇದು ಕಂಟಿನ್ಯೂ ಮಾಡಿದೆ. ಅಂದರೆ ಇಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ರವೆನ ಹುರ್ಕೋತಾ ಇದ್ದೀನಿ ನಾನು ಫಸ್ಟೇ. ಅಂದರೆ ಬನ್ಸಿ ರವೆ ಅಲ್ವಾ, ಹಾಗಾಗಿ ಸ್ವಲ್ಪ ತುಂಬ ಟೈಮ್ನ ಇದನ್ನು ಹುರಿಬೇಕಾಗುತ್ತೆ. ಮಾಮೂಲಿ ರವೆ ಆದರೆ ಏನು ಅಷ್ಟೊಂದು, ಸಣ್ಣ ರವೆ ಆದರೆ ಅಷ್ಟೊಂದು ಹುರಿಯೋ ಅವಶ್ಯಕತೆ ಇರಲ್ಲ. ತೀರಾ ಸಣ್ಣ ರವೆಯಲ್ಲಿ ಅಷ್ಟೊಂದು ಉಪ್ಪಿಟ್ಟು ತಿನ್ನೋಕ್ಕೂ ಚೆನ್ನಾಗಿರಲ್ಲ ಹೇಳ್ಬೇಕಂದ್ರೆ. ಏನು ಒಂದು ಟೈಮ್ಗೆ ಬಿಸಿ ಒಂದು ಸ್ವಲ್ಪ ತಿನ್ನೋಕ್ಕಷ್ಟೇ. ಈ ಬನ್ಸಿ ರವೆ ಆದರೆ ಇದು ಬಿಸಿಲೇ ತಿನ್ನಬೇಕು, ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ನೀಟಾಗಿ ಹುರ್ಕೋತಾ ಇದ್ದೆ. ಆಮೇಲೆ ಒಂದು ಕಡೆ ನಾನು ಇದಕ್ಕೆ ತರಕಾರಿ ಬೇಯಕ್ಕೆ ಇಟ್ಟಿದ್ದೆ. ಕ್ಯಾರೆಟು ಮತ್ತು ಬೀನ್ಸು ಎರಡನ್ನೂ ಬೇಯಕ್ಕೆ ಇಟ್ಟಿದ್ದೆ ಕಟ್ ಮಾಡಿಬಿಟ್ಟು. ಯಾಕಂದರೆ ಒಂದೇ ಸರಿ ಇದರಲ್ಲಿ ಬಾಣಲಿಲಿ ಬೇಯಿಸೋಕೆ ಹೋದರೆ ಅದು ಬೇಯಲ್ಲ, ಏನಿಲ್ಲ, ಕರುಮ್ ಅನ್ನುತ್ತೆ. ನನಗೆ ಬೇರೆ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಕಡೆ ಅದನ್ನು ಬೇಯಿಸೋಕೆ ಇಟ್ಟಿದ್ದೆ. ಮತ್ತು ಇಲ್ಲಿ ಒಂದು ಸೈಡಲ್ಲಿ ಬಾಣಲಿ ಬಿಸಿ ಆಯಿತು. ಇವಾಗ ಇದಕ್ಕೆ ನಾನು ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನ ಮಾತ್ರ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಹಾಕಿದ್ರೆ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನಮ್ಮ ಮನೇಲಿ. ಹಾಗಾಗಿ ಕೆಲವೊಂದಕ್ಕೆ ಮಾತ್ರ ನಾನು ಕಡಲೆ ಬೀಜ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಯೂಸ್ ಮಾಡೋದಿಲ್ಲ. ನನಗೆ ಇಷ್ಟ ಆಗಲ್ಲ, ನಿಜ ಹೇಳ್ಬೇಕಂದ್ರೆ ನನಗೆ ಇಷ್ಟ ಆಗಲ್ಲ ಕಡಲೆ ಬೀಜ ಹಾಕಿ ಮಾಡೋದು. ಅಂದರೆ ಪುಳಿಯೋಗರೆಗೆ ಹಾಕ್ತೀವಿ ಕಂಪಲ್ಸರಿ, ಈ ಚಿತ್ರಾನ್ನಕ್ಕೂ ಹಾಕ್ತೀವಿ, ಅದೇನೋ ಗೊತ್ತಿಲ್ಲ. ಈ ವಾಂಗಿಬಾತು ಮತ್ತು ಈ ಥರ ಉಪ್ಪಿಟ್ಟು ಇದಕ್ಕೆಲ್ಲ ನಾನು ಕಡಲೆ ಬೀಜನೇ ಯೂಸ್ ಮಾಡೋದಿಲ್ಲ. ಇವಾಗ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಇದಕ್ಕೆ ನಾನು ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈರುಳ್ಳಿನ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಾನು ಏನು ಮಾಡ್ತೀನಿ ಅಂದರೆ ಫಸ್ಟೇ ಎಲ್ಲನೂ ಒಂದು ಕಡೆಯಿಂದ ಜೋಡಿಸಿಟ್ಕೊಬಿಡ್ತೀನಿ. ಎಲ್ಲ ಒಂದು ಕಡೆಯಿಂದ ಜೋಡಿಸಿಟ್ಕೊಂಡು ಟೈಮ್ ಇದ್ದರೆ ಪಾತ್ರೆನೂ ತೊಳೆದು ಹೊರಟೋಗ್ತೀನಿ. ಅಂದರೆ ನನಗೆ ಬಂದಮೇಲೆ ಅಷ್ಟೊಂದು ಕೆಲಸ ಇದ್ದರೆ ನನಗೆ ಕಷ್ಟ ಆಗುತ್ತಲ್ಲ, ರಶ್ ತಾಳೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಪಾತ್ರೆನೂ ತೊಳೆದು ಹೊರಟೋಗ್ತೀನಿ. ಒಂದೊಂದು ದಿವಸ ಏನೂ ತೊಳೆಯಲ್ಲ, ಹಾಗೆ ಹೊರಟೋಗ್ತೀನಿ. ಇವಾಗ ನೋಡಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಗೂ ಸ್ವಲ್ಪ ಸೀದೋಯ್ತು, ನಡೆಯುತ್ತೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನಾನು. ಇದಕ್ಕೆ ಬೇಕಾದರೆ ಅರಿಶಿನ ಹಾಕ್ಕೋಬೋದು. ನಾನೇನು ಈ ತರಕಾರಿ ಉಪ್ಪಿಟ್ಟಿಗೆಲ್ಲ ಅರಿಶಿನ ಹಾಕೋಕ್ಕೆ ಹೋಗಲ್ಲ, ಅದೊಂಥರ ಕಲರಾಗಿ ಕಾಣಿಸ್ತಾ ಇರುತ್ತಲ್ಲ, ಯಾವಾಗಲೂ ಅಷ್ಟೇ ನಾನು ಹಾಕೋಕ್ಕೆ ಹೋಗಿಲ್ಲ. ಇವಾಗ ಉಪ್ಪು ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಇದನ್ನು ಬೇಯಿಸ್ಕೊತೀನಿ ನಾನು. ಅಂದರೆ ಇದು ಬೇಯಿಸಾದ್ಮೇಲೆ ಇದು ಫುಲ್ಲು ಚೆನ್ನಾಗಿ ಬೇಯಬೇಕು. ಇದು ಬೆಂದಾದಮೇಲೆ ನಾನು ಏನು ಕಟ್ ಮಾಡಿಟ್ಟಿದ್ದೀನಲ್ಲ ಟೊಮೊಟೊ ಹಣ್ಣನ್ನು ಕೂಡ ಇಲ್ಲ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಹಾಕಿ ಚೆನ್ನಾಗಿ ಮತ್ತೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೈಮ್. ಅಂದರೆ ಎಣ್ಣೆ ಇದೆಯಲ್ಲ, ಎಣ್ಣೆಲೇ ಸ್ವಲ್ಪ ಇನ್ನೊಂಚೂರು ಫ್ರೈ ಆಗಲಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೀನ್ಸು ಮತ್ತು ಕ್ಯಾರೆಟು ನಾನು ಬೇಯಿಸ್ಬಿಟ್ಟು ಇಟ್ಟಿದ್ದೀನಲ್ಲ ಅದನ್ನು ಹಾಕ್ಕೋತೀನಿ. ನೀರೆಲ್ಲ ಸೋರಿಸ್ಬಿಟ್ಟು ಈ ಥರ ಇಟ್ಕೋಬೇಕು ಜಾಲರಿ ಒಳಗಡೆ. ಆ ನೀರನ್ನು ಬೇಕಾದರೆ ಹಾಕ್ಕೋಬೋದು. ನಾನು ಆ ನೀರನ್ನು ಯೂಸ್ ಮಾಡಿಲ್ಲ ಇಲ್ಲಿ, ಬರೀ ಬೇಯಿಸಿರೋ ತರಕಾರಿ ಮಾತ್ರ ತಗೊಂಡೆ ಅಷ್ಟೇ.
ಆಮೇಲೆ ನಾನು ವ್ಯಾಪಾರಕ್ಕೆ ಹೋಗ್ತೀನಲ್ಲ, ಅಲ್ಲೊಂದೊಂದು ದಿವಸ ಹೋಟ್ಲು ಇರಲ್ಲ, ಯಾರ ಮನೇಲಿ ತಿಂಡಿನೂ ಕೊಡೋದಿಲ್ಲ. ಬೇಡ ಅಂದಿದ್ದ ದಿವಸ ತಗೊಳ್ಳಿ ಅಂತಾರೆ, ಬೇಕು ಅಂದಿದ್ದ ದಿವಸ ಯಾರು ಕೊಡಲ್ಲ. ನನಗೆ ಅನಿಸುತ್ತೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು, ಮತ್ತಿದು ಬಸ್ ಸ್ಟಾಪ್ವರೆಗೂ ಹೊತ್ಕೊಂಡು ಹೋಗ್ಬೇಕಲ್ಲ, ಅಯ್ಯೋ ತಗೊಂಡೋಗಿ ಎಲ್ಲ ತಣ್ಣಗಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತಗೊಂಡೋಗೋದಿಲ್ಲ ಅಷ್ಟೇ, ಹಾಗೆ ಹೊರಟೋಗ್ತೀನಿ. ಇವಾಗ ನೋಡಿ, ಇಲ್ಲಿ ನಾನು ಒಂದು ಮುಕ್ಕಾಲು ಚೊಂಬಷ್ಟು ನೀರು ಹಾಕಿದ್ದೀನಿ. ಅಂದರೆ ರವೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ, ಜಾಸ್ತಿ ನೀರು ಹಾಕೋಕ್ಕೆ ಹೋಗಿಲ್ಲ. ತೀರಾ ನೀರು ಹಾಕಿದ್ರೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಮೀಡಿಯಮಾಗಿ ಹಾಕಿದ್ದೀನಿ. ಮತ್ತು ಇನ್ನೊಂದು ಕಡೆ ನಾನು ಇಲ್ಲಿ ಬಿಸಿನೀರಿಗೆ ಇಟ್ಟಿದ್ದೆ, ಅದೇ ನಾನು ಹೇಳಿದ್ನಲ್ಲ ಡೈಲಿ ಕುಡಿತೀನಿ, ಒಂದು 15 ದಿವಸದಲ್ಲಿ 2 kg ಸಣ್ಣ ಆಗಿದ್ದೀನಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಬಿಸಿನೀರನ್ನ ಕಾಯ್ಸೋಕೆ ಇಟ್ಟಿದ್ದೆ. ಆಮೇಲೆ ಬೇಕಾದರೆ ಪೌಡ್ರು, ಅದು ಬಿಸಿನೀರು ಸ್ವಲ್ಪ ನನಗೆ ಎಷ್ಟು ಬೇಕಷ್ಟು ಬಿಸಿ ಆದ ನಂತರ ಪೌಡ್ರ್ ಹಾಕ್ಕೋಬೋದು ಗ್ಲಾಸ್ಗೆ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಏನು ಇಲ್ಲಿ ಹುರಿದಿಟ್ಟಿದ್ದೀನಲ್ಲ ರವೆನ, ಬನ್ಸಿ ರವೆನ ಹಾಕ್ಕೊಂಡು ಈ ಥರ ತಿರುಗ್ತಾ ಇರಬೇಕು. ಈ ಥರ ತಿರುಗಬೇಕಾದ್ರೆ ಏನಾಗುತ್ತೆ ಅಂದರೆ ಗಂಟುಗಳಾಗೋದಿಲ್ಲ. ಕೆಲವು ನೋಡ್ದೆ ಮತ್ತು ಮುದ್ದೆ ಮತ್ತು ಉಪ್ಪಿಟ್ಟಲ್ಲೆಲ್ಲ ಗಂಟು ಬರ್ತವೆ ನೋಡಿ, ಆ ಥರ ಒಂಚೂರು ಕೂಡ ಗಂಟಾಗಲ್ಲ. ನಾವು ಹೇಗೆ ಸ್ವಲ್ಪ ಸ್ವಲ್ಪ ಹೀಗೆ ಹಾಕ್ಕೊಂಡು ತಿರುಗಿಸ್ತಾನೇ ಬರಬೇಕು, ಒಂಚೂರು ಕೈ ಬಿಡಬಾರ್ದು, ಆ ಥರಗ ತಿರುಗಿಸ್ಬೇಕು. ಏನಾದರೂ ಒಂಚೂರು ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಗಂಟಾಗೋಗುತ್ತೆ, ಅಲ್ಲಲ್ಲಿ ಗಂಟು ಹಂಗೆ ಹಸಿದೇ ಇರುತ್ತೆ. ಅದಕ್ಕೋಸ್ಕರ ಈ ಥರ ಬೇಯಿಸ್ಕೋಬೇಕು. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಬಿಡ್ತೀನಿ ನಾನಿದು. ಅಂದರೆ ಒಂಥರ ದಮ್ ಕಟ್ತೀವಲ್ಲ ಹಾಗೆ ಪ್ಲೇಟನ್ನು ಮುಚ್ಚಿಬಿಡ್ತೀವಿ. ನೋಡಿ, ಇಲ್ಲಿ ನೀರನ್ನು ನಾನು ಇಷ್ಟು ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು, ತೀರಾ ಅತಿಯಾಗೂ ಹಾಕಿಲ್ಲ, ತೀರಾ ಕಮ್ಮಿನೂ ಹಾಕಿಲ್ಲ. ರವೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕೋಕ್ಕೆ ಹೋಗಿಲ್ಲ. ಮತ್ತು ಇವಾಗ ಸ್ವಲ್ಪ ಇದಕ್ಕೆ ನಾನು ಪ್ಲೇಟನ್ನು ಮುಚ್ಚಿಬಿಡ್ತೀನಿ. ಮತ್ತು ನಾನು ಹೇಳಿದ್ನಲ್ಲ ಪೌಡ್ರ್ ಹಾಕ್ಬಿಟ್ಟು ನೀರು ಕುಡಿತೀನಿ ಅಂತ ಹೇಳ್ಬಿಟ್ಟು, ಇದೇ ಅದು. ಅಂದರೆ ಕರೆಕ್ಟಾಗಿ ಸುಡ್ತಾ ಇದೆ, ಒಂದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ನಾನು ಕುಡಿತೀನಿ. ಮತ್ತು ನೋಡಿ, ಇವಾಗ ಉಪ್ಪಿಟ್ಟು ಕೂರ ರೆಡಿಯಾಗಿದೆ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಬೋದು ತರಕಾರಿ ಉಪ್ಪಿಟ್ಟನ್ನ. ಹೇಳ್ಬೇಕಾದ್ರೆ ನಾನು ತಿಂಡಿ ಮಾಡ್ತೀನಿ, ಡೈಲಿ ತಿನ್ನೋದೇ ಇಲ್ಲ ಹೇಳ್ಬೇಕಾದ್ರೆ. ಇದನ್ನು ಮಕ್ಳಿಗೆ ಇಟ್ಬಿಟ್ಟು ಹೊರಟೋಗ್ತೀನಿ, ಆಟ್ ಬಾಕ್ಸಲ್ಲಿ ಇಟ್ಬಿಟ್ಟು ನಾನು ಹೊರಟೋಗ್ತೀನಿ. ಅಲ್ಲೇ ಎಲ್ಲಾದರೂ ಹೊರಗಡೆ ತಿಂತೀನಿ, ಮಧ್ಯಾಹ್ನ ಬಂದು ಏನಾದರೂ ಸ್ವಲ್ಪ ಇದ್ದರೆ ತಿಂತೀನಿ, ಇಲ್ಲ ಅಂದರೆ ಇಲ್ಲ, ಆ ಥರ ಮಾಡೋದು ನಾನು. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಪೂರ್ತಿ ವೀಡಿಯೋ ನೋಡಿ. ನಾವು ಪದೇ ನಾವು ಅದನ್ನೇ ಕೇಳ್ತೀವಿ ಅಂತ ಹೇಳ್ಬಿಟ್ಟು ನೀವು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನಾನು ಹಾಕೋ ವೀಡಿಯೋ 100 ಜನ ಕೂಡ ನೋಡಲ್ಲ, ಆದರೂ ಬೇಜಾರಾಗುತ್ತೆ. ಪರವಾಗಿಲ್ಲ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಸ್ಕೂಲಿಗೆ ಬೇರೆ ಟೈಮ್ ಆಗಿರಲಿಲ್ಲ, ನನಗೆ ಟೈಮ್ ಆಗಿತ್ತು ಅಂತ ತಲೆ ಬಸ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.